ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಬೈಕು, ಕಾರು, ಟ್ಯಾಕ್ಸಿ ಸೇರಿದಂತೆ ಇನ್ನಿತರ ದ್ವಿಚಕ್ರ, ತ್ರಿಚಕ್ರ ಹಾಗೂ 4 ಚಕ್ರದ ವಾಹನಗಳು ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ. ಹೌದು, ವಾಹನ ಹೊಂದಿರುವ ಎಲ್ಲರೂ ಇದೇ ಫೆಬ್ರವರಿ 15ರೊಳಗೆ ಈ ಕೆಲಸವನ್ನ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ. ಇಲ್ಲದಿದ್ದರೆ ನೀವು ಬೈಕು ಅಥವಾ 4 ಚಕ್ರದ ವಾಹನ ತೆಗೆದುಕೊಂಡು ರಸ್ತೆಯಲ್ಲಿ ಹೋಗುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ಭಾರಿ ಪ್ರಮಾಣದಲ್ಲಿ ದಂಡ ಬೀಳಬಹುದು ಅಥವಾ ನಿಮ್ಮ ವಾಹನ ಸೀಸ್ ಆಗಬಹುದಾಗಿದೆ. ಹಾಗಾದರೆ ಬನ್ನಿ, ಆ ಹೊಸ ರೂಲ್ಸ್ ಏನು, ಎಂತಹ ವಾಹನಗಳಿಗೆ ಈ ನಿಯಮ ಅನ್ವಯವಾಗುತ್ತದೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ನಿಮ್ಮ ಮನೆಯಲ್ಲಿಯೂ ಅಥವಾ ನಿಮ್ಮ ಬಳಿ ವಾಹನ ಇದ್ದರೆ ಯಾವ ವಾಹನ ಇದೆ ಎಂಬುದನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ಈ ಮಹತ್ವದ ಮಾಹಿತಿಯನ್ನ ತಿಳಿದುಕೊಳ್ಳಲು ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಅದಕ್ಕೂ ಮುಂಚೆ ನೀವು ಹೊಸವರಾಗಿದ್ದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ 1ನೇ ಏಪ್ರಿಲ್ 2019ಕ್ಕಿಂತ ಮುಂಚೆ ನೋಂದಾಯಿಸಲ್ಪಟ್ಟಂತಹ ಹಳೆಯ ಎಲ್ಲಾ ದ್ವಿಚಕ್ರ ಹಾಗೂ 4 ಚಕ್ರದ ವಾಹನಗಳು, ಲಘು ಮೋಟಾರ್ ವಾಹನಗಳು, ಕಾರುಗಳು, ಮಧ್ಯಮ ಮತ್ತು ಭಾರಿ ಗಾತ್ರದ ವಾಹನಗಳು, ಟ್ರ್ಯಾಕ್ಟರ್, ಆಟೋ ಸೇರಿದಂತೆ ಎಲ್ಲಾ ವಾಹನಗಳಿಗೆ ಅತ್ಯಂತ ಸುರಕ್ಷಿತ ನೋಂದಣಿ ಫಲಕವನ್ನ ಅಂದರೆ HSRP ಅಳವಡಿಸುವುದನ್ನ ಕಡ್ಡಾಯ ಮಾಡಲಾಗಿದೆ. ಹಳೆಯ ವಾಹನಗಳಿಗೆ HSRP ಅಳವಡಿಕೆ ಕಾರ್ಯವಿಧಾನ ಈ ರೀತಿಯಾಗಿದ್ದು, ನೀವು transport.com.karnataka.in ಗೆ ಅಥವಾ www.siam.in ಗೆ ಭೇಟಿ ನೀಡಿ ಅಲ್ಲಿ ಕಂಡುಬರುವಂತಹ ಬುಕ್ HSRP ಯನ್ನ ಕ್ಲಿಕ್ ಮಾಡಿ ನಿಮ್ಮ ವಾಹನ ತಯಾರಿಕಾ ಕಂಪನಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ವಾಹನದ ಮೂಲ ವಿವರವನ್ನ ಭರ್ತಿ ಮಾಡಿ HSRP ಅಳವಡಿಕೆಗಾಗಿ ನಿಮ್ಮ ಸ್ಥಳವನ್ನ ಆಯ್ಕೆ ಮಾಡಿ ಹಾಗೂ ನೋಂದಣಿ ಶುಲ್ಕವನ್ನ ಆನ್ಲೈನ್ ನಲ್ಲೇ ಪಾವತಿಸಿ ಮತ್ತು ನೋಂದಣಿ ಶುಲ್ಕವನ್ನ ನಗದು ರೂಪದಲ್ಲಿ ಪಾವತಿ ಮಾಡುವಂತಿಲ್ಲ. ಮಾಲೀಕರ ಮೊಬೈಲ್ ಸಂಖ್ಯೆಗೆ OTP ಅಳವಡಿಸಲಾಗಿದ್ದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ HSRP ಅಳವಡಿಕೆಯ ದಿನಾಂಕ ಮತ್ತು ಸಮಯವನ್ನ ಎಂಟ್ರಿ ಮಾಡಿರಿ. ವಾಹನ ಮಾಲೀಕರ ಕಚೇರಿಯ ಆವರಣ ಅಥವಾ ಮನೆಯ ಆವರಣವನ್ನು HSRP ಅಳವಡಿಕೆಗೆ ಆಯ್ಕೆ ಮಾಡಿ ನಮೂದಿಸಿ. ನಿಮ್ಮ ವಾಹನದ ಯಾವುದೇ ತಯಾರಿಕಾ ಡೀಲರ್ಗಳ ಸಂಕೀರ್ಣಕ್ಕೆ ಭೇಟಿ ನೀಡಿರಿ. ಯಾವುದೇ ತೆರೆದ ಮಾರುಕಟ್ಟೆಯ ರಸ್ತೆ ಬದಿಯ ಮಾರಾಟಗಾರರಿಂದ ನಕಲಿ ಆಲೋಗ್ರಾಮ್ ಅಥವಾ IND ಮಾರ್ಕ್ ಅಥವಾ ಇಂಡಿಯಾ ಎಂದು ಹೇಳಲಾದಂತಹ HSRP ಅಥವಾ ಒಂದೇ ರೀತಿಯ ಲೆಟರ್ಗಳಿರುವಂತಹ ಮತ್ತು ಸ್ಮಾರ್ಟ್ ನಂಬರ್ ಇರುವಂತಹ ಪ್ಲೇಟ್ಗಳನ್ನ ಅಳವಡಿಸುವಂತಿಲ್ಲ. ಅವುಗಳು HSRP ಫಲಕಗಳಾಗಿರುವುದಿಲ್ಲ. HSRP ಫಲಕ ಅಳವಡಿಸಿದ ಹೊರತು ವಾಹನ ಮಾಲೀಕತ್ವದ ಮತ್ತು ವರ್ಗಾವಣೆ, ವಿಳಂಬ ಬದಲಾವಣೆ, ಬ್ಯಾಂಕ್ ಕರಾರು ನಮೂದು ಅಥವಾ ಅರ್ಹತಾ ಪತ್ರ ನವೀಕರಣ ಇತ್ಯಾದಿ ಯಾವುದೇ ರೀತಿಯ ಸೌಲಭ್ಯವನ್ನ ಅನುಮತಿಸುವಂತಿಲ್ಲ. ಶುಲ್ಕ ಪಾವತಿಸಿರುವ ಪ್ರಕ್ರಿಯೆಯ ನಂತರ HSRP ಅಳವಡಿಕೆಗೆ ನಿಗದಿತ ದಿನಾಂಕದಂದು 30 ದಿನಾಂಕದ ಅವಧಿಗೆ ಮಾನ್ಯವಾದ HSRP ರಸೀದಿಯನ್ನ ಹಾಜರುಪಡಿಸುವಂತಹ ವಾಹನಗಳಿಗೆ ಯಾವುದೇ ದಂಡವನ್ನ ವಿಧಿಸುವುದಿಲ್ಲ. ಅಳವಡಿಕೆಗೆ 17/11/2023 ಅವಕಾಶವನ್ನ ನೀಡಲಾಗಿತ್ತು. ಆದರೆ ಇದೀಗ ಸರ್ಕಾರ 17/2/2024 ಈ ಅವಧಿಯನ್ನ ವಿಸ್ತರಿಸಿದೆ. ಹಾಗಾಗಿ ನಿಮ್ಮ ಮನೆಯಲ್ಲಿಯೂ ಕೂಡ ವಾಹನಗಳಿದ್ದರೆ ಕೂಡಲೇ HSRP ಫಲಕವನ್ನ ಅಳವಡಿಸಿಕೊಂಡು ಭಾರಿ ದಂಡದಿಂದ ತಪ್ಪಿಸಿಕೊಳ್ಳಿರಿ. ಇದಿಷ್ಟು ವಾಹನವನ್ನ ಹೊಂದಿರುವಂತಹ ಮಾಲೀಕರಿಗೆ ಬಂದಿರುವ ಮಹತ್ವದ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ವಾಹನ ಮಾಲೀಕರಿಗೂ ತಲುಪುವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.